ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರೂ ಕೂಡ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಯಾವಾಗ ಬರುತ್ತದೆ ಅನ್ನುವಂಥ ಮಾಹಿತಿಯನ್ನು ಕೇಳ್ತಾ ಇದ್ರು ಸ್ನೇಹಿತರೆ. ಆ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಉತ್ತರ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ನೀವು ಒಂದು ಮಾತ್ರ ಮರೀಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ, ವಿಡಿಯೋನು ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಕೊನೆಯವರೆಗೂ ನೋಡಿದ್ರೆ ಮಾತ್ರ ಈ ಒಂದು ವಿಡಿಯೋನ ಎಲ್ಲದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಎಲ್ಲರೂ ಕೂಡ ಕಳೆದ 3 ತಿಂಗಳು ಆಗ್ತಾನೆ ಬಂತು ಸ್ನೇಹಿತರೆ. 16 ಮತ್ತು 17ನೇ ಕಂತಿನ, ಎಸ್ಪೆಷಲಿ 16ನೇ ಕಂತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. 2,000 ರೂಪಾಯಿ ಬಂದು 3 ತಿಂಗಳವೇ ಕಳೀತಾ ಬಂತು ಸ್ನೇಹಿತರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಏನಾಗಿದೆ ಪ್ರಾಬ್ಲಮ್ ಆದರೂ ಏನು, ಇದಕ್ಕೆ ಹಣ ಯಾಕೆ ಬೀಳ್ತಾ ಇಲ್ಲ, ಈಗ ಹಲವಾರು ಪ್ರಶ್ನೆಗಳನ್ನು ಕೂಡ ಹಲವಾರು ಮಹಿಳೆಯರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರು ಸ್ನೇಹಿತರೆ. ಅದೆಲ್ಲ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರ ಜೊತೆಗೆ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಮೇನ್ ಆಗಿ 3 ಟಾಪಿಕ್ಗಳು ಇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ ಅದು ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಯಾವಾಗ ಬಂದು ಜಮಾ ಆಗ್ತದೆ ಅನ್ನುವಂತಹ ಮಾಹಿತಿಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು ಸ್ನೇಹಿತರೆ. ಅದರ ಜೊತೆಗೆ ಇನ್ನು 10 ಲಕ್ಷ ಮಹಿಳೆಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅವರಿಗೆ 16ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ. ಅದು ಯಾವ ಕಾರಣಕ್ಕೆ ಜಮಾ ಆಗ್ತಾ ಇಲ್ಲ, ಅವರಿಗೆ ಇರುವಂತಹ ಪ್ರಾಬ್ಲಮ್ ಆದರೂ ಏನು ಪ್ರಾಬ್ಲಮ್ ಆಗಿದೆ, ಅವರಿಗೆ ನಿಮಗೆ ಹಣ ಬಂದು ತಲುಪಬೇಕಾದ್ರೆ ಏನು ಮಾಡಬೇಕು ನಾವು ಅನ್ನುವಂತಹ ಪ್ರಶ್ನೆ ಎರಡನೇದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮೂರನೇದಾಗಿ ಇಷ್ಟು ದಿನ ಯಾಕೆ ಲೇಟ್ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಎಲ್ಲರೂ ಕೂಡ ಕೇಳ್ತಾ ಇದ್ರು ಸ್ನೇಹಿತರೆ. ಅವೆಲ್ಲ 3 ಪ್ರಶ್ನೆಗಳಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಷ್ಟು ದಿನ ಬರಲು ಯಾಕೆ ಲೇಟ್ ಆಯಿತು ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇದಕ್ಕೆ ಸಿಂಪಲ್ ಕಾರಣ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಗ ನಮ್ಮ ರಾಜ್ಯ ಸರ್ಕಾರದ ಬಳಿ ಹಣ ಇರಲಿಲ್ಲ, ಅದಕ್ಕೋಸ್ಕರ ನಿಮ್ಮ ಖಾತೆಗೆ 2,000 ರೂಪಾಯಿ ಅನ್ನೋದು 16ನೇ ಕಂತನ್ನು ಹಾಕಿರಲಿಲ್ಲ ಸ್ನೇಹಿತರೆ. ಇನ್ನು 16ನೇ ಕಂತಿನ ಹಣವನ್ನೇ ಹಾಕಿಲ್ಲ. ಇನ್ನು 17ನೇ ಕಂತಿನ ಒಂದು ಹಣ ದೂರದ ಮಾತು ಅಂತಲೇ ಹೇಳ್ಬೋದು ಈಗ ಸದ್ಯದ ಮಟ್ಟಿಗೆ ಸ್ನೇಹಿತರೆ. ಮೊದಲನೇದಾಗಿ 16ನೇ ಕಂತಿನ ಬಗ್ಗೆ ವಿವರಣವಾಗಿ ನೋಡ್ತಾ ಹೋಗೋಣ. ಇಷ್ಟು ದಿನ ಹಾಕದೇ ಇರಲು ಕಾರಣ ಏನಪ್ಪ ಅಂದರೆ ಸಿಂಪಲ್ ಆಗಿ ಅಂದರೆ ಅವರ ಬಳಿ ಹಣ ಇರಲಿಲ್ಲ, ಅದಕ್ಕೋಸ್ಕರ ನಿಮಗೆ ಅಕೌಂಟ್ಗೆ 2,000 ರೂಪಾಯಿ ಹಣ ಹಾಕಿಲ್ಲ ಸ್ನೇಹಿತರೆ. ಇನ್ನು ಇದುವರೆಗೆ ಎಷ್ಟು ಜನರಿಗೆ 16ನೇ ಕಂತಿನ ಹಣ ಬಂದಿದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, 100ರಲ್ಲಿ 13% ಜನರಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 1,28,00,000 ಒಂದು ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಏನಂತಾರೆ ಹಣವನ್ನು ಪಡೆಯುತ್ತಿರುವಂಥ ಮಹಿಳೆಯರು ಇದ್ದಾರೆ ಸ್ನೇಹಿತರೆ. ಅದರಲ್ಲಿ 10 ಲಕ್ಷ ಜನರಿಗೆ 16ನೇ ಕಂತಿನ ಹಣ ಬರುವುದಿಲ್ಲ ಸ್ನೇಹಿತರೆ. ಅದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಳಿದಿರುವಂಥ 1 ಕೋಟಿ ಆಲ್ಮೋಸ್ಟ್ ಆಲ್ ಒಂದು 18 ಲಕ್ಷ ಅನ್ಕೊಳ್ತೀನಿ ಸ್ನೇಹಿತರೆ. ಅಷ್ಟು ಜನರಲ್ಲಿ ಕೇವಲ ಒಂದು 12ರಿಂದ 13 ಲಕ್ಷ ಜನರಿಗೆ ಮಾತ್ರ ಈ ಒಂದು ಏನಪ್ಪ ಅಂದರೆ ಅದು 16ನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ. ಅಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ 16ನೇ ಕಂತಿನ ಬಂದಿದೆ ಅನ್ನೋರು 13% ಜನ ಇದ್ದಾರೆ ಸ್ನೇಹಿತರೆ. ಬಂದಿಲ್ಲ ಅನ್ನೋರು 87% ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಇನ್ನೂ 90% ಅಂದರೆ ಕೇವಲ ಒಂದು 15ರಿಂದ 16 ಲಕ್ಷ ಜನರಿಗೆ ಈಗ ಸದ್ಯ ಮಟ್ಟಿಗೆ 16ನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ. ನಾನು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಬಂದಿದ್ದೆ, ಮೊನ್ನೆ ಒಂದು 10 ಲಕ್ಷ ಜನರಿಗೆ ಜಮಾ ಆಯಿತು ಸ್ನೇಹಿತರೆ. ನಿನ್ನೆ ಕೇವಲ 1ರಿಂದ 1.5 ಲಕ್ಷ ಜನರಿಗೆ ಮಾತ್ರ ಜಮಾ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಎಂಬುದನ್ನು ಕೂಡ ಇನ್ನೂ ಗೊತ್ತಾಗಿಲ್ಲ ಸ್ನೇಹಿತರೆ. ಅದನ್ನು ಬೇಕಾದರೆ ನಿಮಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಇನ್ನು ಬಂದಿಲ್ಲ ಅನ್ನೋರು 87% ಜನರು ಅಂತ ಹೇಳ್ಬೋದು. ಅಂದರೆ ಯಾವುದೇ ರೀತಿಯಾಗಿ ಇನ್ನೂ ಆಲ್ಮೋಸ್ಟ್ ಆಲ್ ಕೇವಲ ಒಂದು ಟೆಸ್ಟಿಂಗನ್ನು ಮಾತ್ರ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಸ್ನೇಹಿತರೆ. ಅದು ಹಣ ಹಾಕುವ ಪ್ರೊಸೆಸನ್ನು ಈಗ ನಿನ್ನೆಷ್ಟೇ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಕೇವಲ 1ರಿಂದ 1.5 ಲಕ್ಷ ಜನರಿಗೆ ಮಾತ್ರ 16ನೇ ಕಂತಿನ ಹಣವನ್ನು ಎಲ್ಲರ ಖಾತೆಗೆ ಹಾಕಿದ್ದಾರೆ ಸ್ನೇಹಿತರೆ. ಇನ್ನು 87% ಜನರಿಗೆ ಯಾವಾಗ ಬರುತ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇವತ್ತು ಕೂಡ ಒಂದು 10 ಲಕ್ಷ ಜನರಿಗೆ ಜಮಾ ಆಗುವಂಥ ಸಾಧ್ಯತೆ ಇದೆ. ಒಂದು 10 ಲಕ್ಷ ಅಂದರೂ ಇನ್ನೂ ಒಂದು 10 ದಿನ ಆದರೂ ಕೂಡ ಬೇಕಾಗ್ತದೆ ಸ್ನೇಹಿತರೆ. ನಿಮ್ಮೆಲ್ಲರ ಖಾತೆಗೂ ಕೂಡ 16ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರಲು ಸ್ನೇಹಿತರೆ. ಈಗ ತುಂಬಾ ಎಲ್ಲರೂ ಕೂಡ 16ನೇ ಕಂತಿನ ಹಣವನ್ನೇ ಕೂಡ ಕೇಳ್ತಾ ಇದ್ರು. ಆಲ್ಮೋಸ್ಟ್ ಒಂದು ಇನ್ನು 10 ದಿನ ಟೈಮ್ ತೆಗೆದುಕೊಳ್ತದೆ ಸ್ನೇಹಿತರೆ. ಇದಕ್ಕೆ ನೀವು ಏನು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸಿಂಪಲ್ಲಾಗಿ ವೇಟ್ ಮಾಡಬೇಕು ಅಷ್ಟೇ. ಸೊ ವೇಟ್ ಮಾಡಿದ್ರೆ ಖಂಡಿತವಾಗಿ ನೀವು ಎಲ್ಲರ ಖಾತೆಗೂ ಕೂಡ ಹಣ ಬಂದೇ ಬರುತ್ತದೆ ಸ್ನೇಹಿತರೆ.
ಇನ್ನು ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಏನಪ್ಪ ಅಂದರೆ 1,28,00,000 ಜನರಲ್ಲಿ 10 ಲಕ್ಷ ಜನರಿಗೆ 16 ಕಂತಿನ ಹಣ ಬರುವುದಿಲ್ಲ ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೆ ಸ್ನೇಹಿತರೆ. ಅದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅವರು ಯಾವುದೇ ರೀತಿಯಾಗಿ ಸೀಡಿಂಗ್ ಅಂದರೆ ಆಧಾರ್ ಸೀಡಿಂಗ್ ಇನ್ ಆ್ಯಕ್ಟಿವ್ ಆಗಿದೆ ಅನ್ನುವಂಥ ಪ್ರಾಬ್ಲಮಿಗೆ ಬರ್ತಾ ಇದೆ ಸ್ನೇಹಿತರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಎಲ್ಲರೂ ಕೂಡ ನಿಮಗೆ ಡಿ ಬಿ ಟಿ ಅಂದರೆ ಯಾವುದೇ ಗೋರ್ಮೆಂಟ್ನ ಒಂದು ಸ್ಕೀಮ್ನ ಹಣ ಬರಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಬ್ಯಾಂಕಿಗೆ ಬರ್ಬೋದು ಸ್ನೇಹಿತರೆ. ಅದರಲ್ಲಿ ಕೆಲವರದ್ದು ಸ್ಟೇಟ್ ಬ್ಯಾಂಕ್ ಇರ್ಬೋದು, ಕೆಲವರದ್ದು KVG ಬ್ಯಾಂಕ್ ಇರ್ಬೋದು, ಕೆಲವರದ್ದು ಕೆನರಾ ಬ್ಯಾಂಕ್ ಇರ್ಬೋದು, ಕೆಲವರದ್ದು ಬೇರೆ ಬೇರೆ ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಲವಾರದ್ದು ಬೇರೆ ಬೇರೆ ಬ್ಯಾಂಕ್ಗಳೇ ಇರ್ತವೆ ಅಂತಲೇ ಹೇಳ್ಬೋದು. ಅದರಲ್ಲಿ ಸ್ನೇಹಿತರೆ ಆಧಾರ್ ಸೀಡಿಂಗ್ನಲ್ಲಿ ನಿಮ್ಮ ಆಧಾರ್ಗೆ ಯಾವ ಬ್ಯಾಂಕ್ ಲಿಂಕ್ ಇರ್ತದೋ ಅಲ್ವಾ, ಅದೇ ಬ್ಯಾಂಕಿಗೆ ನಿಮಗೆ ಹಣ ಬಂದೇ ಬರ್ತದೆ ಸ್ನೇಹಿತರೆ. ಅದು ಆ್ಯಕ್ಟಿವೇ ಇರಬೇಕು ಅಂದರೆ ಮಾತ್ರ ನಿಮಗೆ ಹಣ ಬರಲು ಸಾಧ್ಯ ಸ್ನೇಹಿತರೆ. ಅದು ಅಕಸ್ಮಾತ್ ಇನ್ಆ್ಯಕ್ಟಿವ್ ಆಗಿದ್ದರೆ ಹಣ ಬರಲು ಸಾಧ್ಯವಿಲ್ಲ ಸ್ನೇಹಿತರೆ. ಅದರಲ್ಲಿ 1,28,00,000 ಜನರಲ್ಲಿ 10 ಕೋಟಿಯ ಜನರ ಆಧಾರ್ ಸೀಡಿಂಗ್ ಇನ್ಆ್ಯಕ್ಟಿವ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಈಗ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇರ್ಬೋದು, ಇದನ್ನು ನಾವು ಏನು ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಹಾಗಾದರೆ ನಮಗೆ 16 ಕಂತಿನ ಹಣವೇ ಬರೋದಿಲ್ವಾ ಇನ್ಮೇಲೆ ಅಂತ ಕೇಳಿದ್ರೆ, ಇಲ್ಲ ಸ್ನೇಹಿತರೆ, ಖಂಡಿತವಾಗಿ ಬಂದೇ ಬರುತ್ತದೆ ನಿಮಗೆ 16 ಕಂತಿನ ಹಣ. ನೀವು ಇದಕ್ಕೆ ಏನು ಮಾಡಬೇಕು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಸಿಂಪಲ್ಲಾಗಿ ಆಧಾರ್ ಸೀಡಿಂಗನ್ನು ಆ್ಯಕ್ಟಿವ್ ಮಾಡಿಸ್ಬೇಕು ಸ್ನೇಹಿತರೆ. ಆಧಾರ್ ಸೀಡಿಂಗ್ ಆ್ಯಕ್ಟಿವ್ ಮಾಡಿಸಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸ್ನೇಹಿತರೆ. ಅದನ್ನು ನೀವು ಮೊದಲು ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಇದೆಯಾ ಅಂತ ಹೋಗಿ ಮೊದಲು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಕ್ಟಿವ್ ಇದ್ದರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಗೋರ್ಮೆಂಟ್ ನಿಮಗೆ ಹಣ ಹಾಕಿಲ್ಲ, ಹಣ ಹಾಕಿದರೆ ಖಂಡಿತವಾಗ್ಲಿ ನಿಮಗೆ ಬಂದೇ ಬರ್ತದೆ ಸ್ನೇಹಿತರೆ. ಅಕಸ್ಮಾತ್ ಇನ್ಆ್ಯಕ್ಟಿವ್ ಆಗಿದ್ದರೆ ಹಣ ಬರೋದಿಲ್ಲ ಸ್ನೇಹಿತರೆ. ಅದನ್ನು ಬೇಗ ಬ್ಯಾಂಕಿಗೆ ಹೋಗಿ ಆ್ಯಕ್ಟಿವ್ ಕೂಡ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಇಷ್ಟೇ ಇದರ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮೂರನೇ ಪಾಯಿಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ, ಇಷ್ಟು ದಿನ ಯಾಕೆ 16ನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಇದನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು. 3 ರಿಂದ 3.5 ತಿಂಗಳು ಆಗ್ತಾ ಬಂತು, ಇನ್ನೂವರೆಗೂ ಕೂಡ ಇಷ್ಟೊಂದು ಡಿಲೇ ಆಗಲು ಏಕೆ ಕಾರಣ ನೀವು ನೋಡ್ತಾ ಇರ್ಬೋದು. 14, 15ನೇ ಕಂತು ಆಗಿರ್ಬೋದು, 12, 13ನೇ ಕಂತು ಆಗಿರ್ಬೋದು, ಎಲ್ಲವನ್ನು ಕೂಡ ಎಷ್ಟೊಂದು ಬೇಗನೆ ಹಾಕ್ತಾ ಇದ್ರಲ್ವ. ಈ ಒಂದು 16 ಕಂತಿನ ಹಣವೇ ಮಾತ್ರ ಇಷ್ಟೊಂದು ಲೇಟ್ ಆಗಲು ಕಾರಣ ಏನಂತ ಹಲವಾರು ಜನರು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಸ್ನೇಹಿತರೆ. ಇದಕ್ಕೆ ಏನು ಸಿಂಪಲ್ ಕಾರಣ ಇದೆ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯ ಸರ್ಕಾರದ ಬಳಿ ಹಣ ಇರಲಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ಹಣ ಹಾಕಲು ಒಂದು ಡಿಲೇ ಪ್ರೊಸೆಸ್ ಆಯಿತು ಸ್ನೇಹಿತರೆ. ಅದರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಂಕ್ರಾಂತಿಗೆ ಹಾಕ್ತೇನೆ ಅಂದರೆ ಹಾಕಲಿಲ್ಲ. ಅದರ ಜೊತೆಗೆ ನಮ್ಮ ಹೊಸ ವರ್ಷಕ್ಕೂ ಕೂಡ ಹಾಕ್ತೇನೆ ಅಂದರೆ ಹಾಕಲಿಲ್ಲ. ಅದರ ಜೊತೆಗೆ ಇನ್ನೇನು ಹಾಕಬೇಕು ಫೆಬ್ರವರಿ 1st ವೀಕ್ ಅಂತ ಹೇಳ್ತಾನೆ ಇದ್ದರು ಸ್ನೇಹಿತರೆ. ಆದರೆ ಫೆಬ್ರವರಿ 1st ವೀಕ್ ಇನ್ನೇನು ನಾಳೆ ಅಷ್ಟೇ ಮುಕ್ತಾಯಗೊಂಡಿದೆ. ಈಗ ಪ್ರೊಸೆಸ್ ಆರಂಭವಾಗಿದೆ ಸ್ನೇಹಿತರೆ. ಇನ್ನು ಆಲ್ಮೋಸ್ಟ್ ಆಲ್ ಒಂದು 10 ರಿಂದ 12 ದಿನ ಬೇಕು 16 ಕಂತಿನ ಸಂಪೂರ್ಣ ಹಣ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗಲು ಸ್ನೇಹಿತರೆ. ಇದಕ್ಕೆ ಮೇನ್ ಆಗಿ ಕಾರಣ ಆಗಿದ್ದು ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲದೇ ಇರುವುದು ಇದಕ್ಕೆ ಕಾರಣ ಆಗಿತ್ತು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತವು ಕೂಡ ಸ್ವಲ್ಪ ಮಟ್ಟಿಗೆ ಡಿಲೇ ಆಗಲು ಕಾರಣ ಆಯಿತು ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀರಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮುಂದಿನ ಹಾಕುವಂಥ ವಿಡಿಯೋ ನೀವೇ ಮೊದಲು ನೋಡ್ಬೋದು ಸ್ನೇಹಿತರೆ. ಎಲ್ಲರಿಗಿಂತ ಮೊದಲು ಇನ್ಫಾರ್ಮೇಷನನ್ನು ಬೇಗ ತಿಳ್ಕೊ